ಸರಿ, ಲಕ್ಷ ಕೊಟ್ಟು ಮಾಡ್ರಿ. ವಿಡಿಯೋ ಆನ್ ಮಾಡ್ರಿ. ಆಕೃತಿ ವಿಸ್ತೀರ್ಣ ಕಂಡು ಹಿಡಿದ್ರಿ ಅಂದ್ರೆ ಮುಂದೆ ವೃತ್ತದ ವಿಸ್ತೀರ್ಣ, ತ್ರಿಕೋನದ ವಿಸ್ತೀರ್ಣ ಎಲ್ಲ ಬರ್ತಾವ ನೋಡ್ರಿ. ಎಲ್ಲ ಕಂಡು ಹಿಡ್ರಿ, ಭಾಳ ಇಂಪಾರ್ಟೆಂಟ್ ಅದ ಇದು. ಆಕೃತಿ ವಿಸ್ತೀರ್ಣ ಹೆಂಗದ ಅನ್ನೋದು ನೀವು ತಿಳ್ಕೊಂಡ್ರಿ ಅಂದ್ರೆ ಗೊತ್ತಾಗ್ತದ. ಇಲ್ಲಿದಿಂದ ಒಂದು, ಇದು ಅರ್ಧ ದೀಡ, ಇದು 1/5 ಅಂದ್ರೆ ಇದು 3 ಆಯ್ತು. ಇಲ್ಲಿಂದ ನೋಡ್ರಿ, ಇದು 1, 1.5, 4, 5.5 ಆಯ್ತು ಅಂದ್ರೆ ಪೂರ್ಣ ಆಕೃತಿ ವಿಸ್ತೀರ್ಣ. ಪೂರ್ಣ ಆಕೃತಿಯ ವಿಸ್ತೀರ್ಣ, ಪೂರ್ಣ ಆಕೃತಿಯ ವಿಸ್ತೀರ್ಣ ತಕ್ಕೋರಿ ಮೊದಲು. ಆಕೃತಿಯ ವಿಸ್ತೀರ್ಣ, ಪೂರ್ಣ ಆಕೃತಿ ವಿಸ್ತೀರ್ಣ ಬರೋಬ್ಬರಿ ಹಿಂಗೆ ಎಷ್ಟಾಯ್ತು? 1, 1.5, 1.5 ಅಂದ್ರೆ 3 ಆಯ್ತು. ಹಿಂಗೆ ಎಷ್ಟಾಯ್ತು ಅಂದ್ರೆ 1, 1.5, ಇದು 4, ಹಿಂಗೆ ಎಷ್ಟಾಯ್ತು? 5.5 cm ಆಗ್ತಿದ್ದು. ಹಿಂಗೆ ಅರ್ಥ ಮಾಡ್ಕೋಬೇಕು ನೀವು, ಅಂದರೆ ಗಣಿತ ತಿಳಿತಾವ. 5 cm, 5.5 into 3, 3 5 15, 3 5 15, 1 16, 16.5 ಚದರ ಸೆಂಟಿಮೀಟರ್ ಪೂರ್ತಿ ಆಕೃತಿ ವಿಸ್ತೀರ್ಣ ಆಯಿತು. ಇನ್ನು ಕಟ್ಟಾದ ಆಕೃತಿ ವಿಸ್ತೀರ್ಣ 2.5 into 5, ನೋ 2.5 into 0.5, 25 125, 2 ಸ್ಥಾನ ಬಿಟ್ಟು ಬಿಂದು ಕೊಡ್ರಿ ಚದರ ಸೆಂಟಿಮೀಟರ್. ಇನ್ನೊಂದು ಅಷ್ಟೇ ಅದ ಇಲ್ಲಿ, ಅದಕ್ಕೂ ಒಂದೇನು ಮಾಡಬೇಕು? 2.5 into 0.5 is equal to 1.25 ಚದರ ಸೆಂಟಿಮೀಟರ್. ಈಗ ಪೂರ್ಣ ಆಕೃತಿ ವಿಸ್ತೀರ್ಣದಾಗ ಅದನ್ನ ಕಳೆದು ಬಿಡ್ರಿ. ಪೂರ್ಣ ಆಕೃತಿ ವಿಸ್ತೀರ್ಣ 16.50 ಮೈನಸ್ 2.50, 2.50 50 12 2 ಆದ್ರೆ 14 ಚದರ ಸೆಂಟಿಮೀಟರ್. ಆಕೃತಿ ವಿಸ್ತೀರ್ಣ 14 ಚದರ ಸೆಂಟಿಮೀಟರ್. ಕರೆಕ್ಟ್ ಅದ ಇಲ್ಲ ಗುಣಾಕಾರದ ಚೆಕ್ ಮಾಡ್ಕೊರಿ. ಮಾಡ್ಕೊಂಡಿಂದ ನಮ್ಗೆ ಹೇಳಿ. ರೈಟ್, ಎಲ್ಲಾರ್ದು ಬರೋಬರಾಗ್ಯದ, ಅರ್ಥ ತಿಳ್ಕೊಂಡಿರಿ? ಓಕೆ. ಉತ್ತರ 14 ಚದರ ಸೆಂಟಿಮೀಟರ್. ಈಗ ಆಕೃತಿ ವಿಸ್ತೀರ್ಣ ಪೂರ್ತಿ ತಕೊಂಡ್ಬಿಟ್ಟು ಭಾಳ ಸರಳ. ಪೂರ್ಣ ಆಕೃತಿ ವಿಸ್ತೀರ್ಣ, ಪೂರ್ಣ ಆಕೃತಿಯ ವಿಸ್ತೀರ್ಣ, ವಿಸ್ತೀರ್ಣ 8 × 6, 8 6 48 ಚದರ ಸೆಂಟಿಮೀಟರ್. ಚದರ ಸೆಂಟಿಮೀಟರ್. ಇದೆಷ್ಟು? 3, ಇದೊಂದು 2. ಏನು? 3, 2 ಕಟ್ಟಾದ ಆಕೃತಿ. ಕಟ್ಟಾದ ಆಕೃತಿಯ ವಿಸ್ತೀರ್ಣ, ಆಕೃತಿಯ ವಿಸ್ತೀರ್ಣ ಬರೋಬ್ಬರಿ 3 × 2, 6 ಚದರ ಸೆಂಟಿಮೀಟರ್. 6 ಚದರ ಸೆಂಟಿಮೀಟರ್ ಆಕೃತಿ ವಿಸ್ತೀರ್ಣ ಬರೋಬ್ಬರಿ. ಆಕೃತಿಯ ವಿಸ್ತೀರ್ಣ ಬರೋಬ್ಬರಿ. ಆಕೃತಿ ವಿಸ್ತೀರ್ಣ ಒಟ್ಟು ಆಕೃತಿ ವಿಸ್ತೀರ್ಣ 48 ಮೈನಸ್ 6 ಬರೋಬ್ಬರಿ 42 ಚದರ ಸೆಂಟಿಮೀಟರ್. ಚದರ ಸೆಂಟಿಮೀಟರ್ ಕರೆಕ್ಟ್ ಅದ ಇಲ್ಲ ನೋಡ್ಕೋರಿ. ಸ್ವಲ್ಪ ಹೆಂಗ ನಾ ತಿಳಿಸಿ ಅನ್ನೋದು ನೋಡ್ಕೋರಿ, ಸರಳ ಆಗ್ತದೆ ಗಣಿತ. ಇಂಥವೆಲ್ಲ ಆಕೃತಿಗಳನ್ನ ಕಲ್ತಾರೆ ಅಂದ್ರೆ ನಾಳೆ ನಿಮಗೆ ವಿಸ್ತೀರ್ಣಗಳನ್ನು ಕಂಡು ಹಿಡ್ಲಿಕ್ಕೆ ಬರ್ತದ.
ಅದರ ಸಂಬಂಧ ನೀವೆಲ್ಲರೂ ಲಕ್ಷ ಕೊಟ್ಟು ಅಭ್ಯಾಸ ಮಾಡಬೇಕು. ತಿಳಿತಲ್ಲ? ಎಲ್ಲ ಕರೆಕ್ಟ್ ಅದ, ಫೇರ್ದಾಗ ಬರ್ಕೊಡ್ರಿ.